ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವಾಃ. ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೇಯೇ ಮಹಾತ್ಮನೇ. ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಸೊ ನಿನ್ನ ಈ ವಿಶ್ವರೂಪವನ್ನು ಕಂಡು ಸಂತೋಷವಾಗಿದೆ. ಅದೇ ಕಾಲದಲ್ಲಿ ನಿನ್ನ ಉಗ್ರ ರೂಪವನ್ನು ನೋಡಿ ಭಯವಾಗಿದೆ. 3 ಲೋಕಗಳು ಇದನ್ನು ನೋಡಿ ಭಯಗೊಂಡಿವೆ ಅಂತ ಅರ್ಜುನ ಹೇಳುತ್ತಾನೆ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡಿಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನು ಭಯಗೊಂಡಿದ್ದೇನೆ. ಸೊ ಅರ್ಜುನ ಇಲ್ಲಿ ವಿಶ್ವರೂಪವನ್ನು ತೋರಿಸುವಂತ ಏನೋ ಕೇಳದ. ಆದರೆ ಏನಾಯಿತು, ವಿಶ್ವರೂಪವನ್ನು ನೋಡಿದ ತಕ್ಷಣ ಅವನಿಗೆ ತುಂಬ ಸಂತೋಷವಾಯಿತು, ತುಂಬ ಅದ್ಭುತವಾದಂಥ ಅನುಭವವಾಯಿತು. ಅದೇ ಕಾಲಕ್ಕೆ ಅವನು ಭಗವಂತನ ಕಾಲರೂಪವನ್ನು ನೋಡಿದ. ಕಾಲರೂಪವನ್ನು ನೋಡಿರುವಂಥ ಅರ್ಜುನ ಭಯಗೊಂಡ. ಎಲೆ ಪ್ರಭುಗಳ ಪ್ರಭುವೇ, ಎಲ್ಲ ಲೋಕಗಳ ಆಶ್ರಯನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ. ಎಲ್ಲ ರೀತಿಯಲ್ಲಿಯೂ ನಾನು ದಿಗ್ಭ್ರಾಂತನಾಗಿದ್ದೇನೆ. ಸೊ ಈ ನಿನ್ನ ಭಯಂಕರವಾದ ಹಲ್ಲು, ಈ ಕಂಡು ಅಂದರೆ ಮೃತ್ಯು ಸದೃಶ ಮುಖಗಳು, ಇಲ್ಲಿ ಕಾಲರೂಪವನ್ನು ನೋಡುತ್ತಾನೆ ಅರ್ಜುನ. ಕಾಲರೂಪ ಹೇಗಿರುತ್ತದೆ ಅಂದರೆ, ಈಗ ವಿಶ್ವರೂಪದಲ್ಲಿ ಎಲ್ಲ ಅಮಿತ ವಿಸ್ತರಣೆಗಳು, ಕಾಲರೂಪದಲ್ಲಿ ಎಲ್ಲರೂ ಕಾಲದ ಚಕ್ರಕ್ಕೆ ಬಲಿಯಾಗುತ್ತಿರುವುದನ್ನು ಕಾಣ್ತಾ ಇದ್ದಾನೆ ಅರ್ಜುನ. ಸೊ ಇಲ್ಲಿ ನಿನ್ನ ಕಾಲರೂಪವನ್ನು ನೋಡಿ ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ, ಎಲ್ಲ ರೀತಿಯಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಯನ್ನು ಪ್ರವೇಶಿಸುತ್ತಿರುವರು. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರವಾದ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಸೊ ಯಾಕೆ ಅರ್ಜುನ ಇದನ್ನೆಲ್ಲ ಕಾಣ್ತಾ ಇದ್ದಾನೆ? ಭಗವಂತ ಹೇಳ್ತಾರೆ, ನೀನು ಮುಂದೆ ಏನಾಗುತ್ತೋ ಅದನ್ನು ಕೂಡ ನೀನು ನೋಡಬಲ್ಲೆ, ಭವಿಷ್ಯವನ್ನು ಕೂಡ ನೀನು ನೋಡಬಲ್ಲೆ ಈ ವಿಶ್ವರೂಪದಲ್ಲಿ ಅಂತ ಹೇಳ್ತಾರೆ. ಅರ್ಜುನ ಈಗ ಭವಿಷ್ಯವನ್ನು ಕೂಡ ಕಾಣುತ್ತಾ ಇದ್ದಾನೆ ಈ ಕಾಲರೂಪದಲ್ಲಿ. ಆಖ್ಯಾಹಿ ಮೇಕೋ ಭವನುಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಪ್ರಭುಗಳ ಪ್ರಭುವೇ, ಉಗ್ರ ರೂಪನೇ, ದಯವಿಟ್ಟು ನೀನು ಯಾರು ಎಂದು ಹೇಳು, ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು, ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಸೊ ಈಗ ಅರ್ಜುನ ಇಲ್ಲಿ ನಾವು ನೋಡ್ಬೋದು, ವಿಶ್ವರೂಪ 10ನೇ ಶ್ಲೋಕದಿಂದ 11ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೆ ಅರ್ಜುನ ವಿಶ್ವರೂಪವನ್ನು ನೋಡಿ ವಿಶ್ವರೂಪವನ್ನು ವರ್ಣಿಸುತ್ತಾನೆ, ಹೇಗಿದೆ ಅದು ಅಂಥೇಳಿ. ತುಂಬ ಸುಂದರವಾಗಿದೆ, ಅದ್ಭುತವಾಗಿದೆ, ಆಶ್ಚರ್ಯಮಯವಾಗಿದೆ, ವಿಶ್ವತೋಮುಖವಾಗಿದೆ, ಅನಂತವಾಗಿದೆ, ಉಜ್ವಲವಾಗಿದೆ ಅಂತ ಹೀಗೆಲ್ಲ ಅರ್ಜುನ ವರ್ಣಿಸುತ್ತಾನೆ. ಅದಾದಮೇಲೆ 20ನೇ ಶ್ಲೋಕದಿಂದ ಕಾಲರೂಪವನ್ನು ನೋಡುತ್ತಾನೆ ಇಲ್ಲಿ ಅರ್ಜುನ. ಅದನ್ನು ಅವನು ವಿವರಿಸುತ್ತಾನೆ ಹೇಗೆ ಅಂತೇಳಿ. ಕಾಲರೂಪ ಮೃತ್ಯು ಸದೃಶ ಮುಖ. ಸೊ ಅದರಲ್ಲಿ ಎಲ್ಲರೂ ಹೇಗೆ ಸಾವನ್ನಪ್ತಾ ಇದ್ದಾರೆ, ಎಲ್ಲರೂ ಕಾಲನ ಒಂದು ಬಲಿಗೆ ಅಂದರೆ ಇದಾಗ್ತಾ ಇದ್ದಾರೆ, ಕಾಲಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೊ ಭವಿಷ್ಯವನ್ನು ಕೂಡ ಅರ್ಜುನ ನೋಡುತ್ತಾನೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಲಕ್ಷಾಂತರ ಜನರು ಈ ವಿಶ್ವರೂಪದ ಕಾಲನ ರೂಪದ ಒಳಗಡೆ ಹೋಗ್ತಾ ಇರುವಂಥದ್ದು, ಅದನ್ನು ನೋಡಿ ಅರ್ಜುನನಿಗೆ ತುಂಬ ಭಯವಾಗುತ್ತೆ. ಸೊ ಏನಿದು, ನಾನು ಎಲ್ಲರೂ ಸಾಯುತ್ತಾ ಇರೋದನ್ನು ಕಾಣ್ತಾ ಇದ್ದೇನಲ್ಲ. 100 ಜನ ಕೌರವರು, ಭೀಷ್ಮ, ದ್ರೋಣ, ಕರ್ಣರು ಎಲ್ಲರೂ ಸಾವನ್ನಪ್ತಾ ಇದ್ದಾರೆ. ಈ ಒಂದು ದೃಶ್ಯ ಭಯಾನಕವಾಗಿತ್ತು ಅರ್ಜುನನಿಗೆ ನೋಡೋದಕ್ಕೆ. ಮೃತ್ಯು ಸದೃಶ ಮುಖವನ್ನು ಅರ್ಜುನ ಕಂಡು ಭಯಭೀತನಾಗುತ್ತಾನೆ. ಯಾರು ನೀನು
ಅಂತ ಅರ್ಜುನ ಕೇಳ್ತಾನೆ ಇಲ್ಲಿ. ಈಗ ಭಗವದ್ಗೀತೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ, ಭಗವಂತ ಭಗವದ್ಗೀತೆಯ ಬೋಧನೆಯನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಅರ್ಜುನನಿಗೆ ತಾನು ಯಾರು ಅಂತ ಗೊತ್ತಿರಲಿಲ್ಲ. ಯಾರು ನಾನು, ಯಾಕೆ ಈ ಥರ ನನ್ನ ಮನಸ್ಸು ಗೊಂದಲದಲ್ಲಿದೆ, ಏನು ಕಾರಣ ಇರ್ಬೋದು ಅಂಥೇಳಿ ಅರ್ಜುನನಿಗೆ ತಾನು ಯಾರು ಅಂತ ಗೊತ್ತಿರಲಿಲ್ಲ ಭಗವದ್ಗೀತೆಯ ಜ್ಞಾನವನ್ನು ಪಡೆಯೋದಕ್ಕಿಂತ ಮುಂಚೆ. ಸೊ ಭಗವಂತ ಆತ್ಮದ ಜ್ಞಾನವನ್ನು ಬೋಧಿಸುತ್ತಾರೆ. ನೀನು ಈ ದೇಹವಲ್ಲ, ಆತ್ಮ ಅಂತ ಹೇಳ್ತಾರೆ. ತಾನು ಯಾರಂತ ಹೇಳ್ತಾರೆ. ನನ್ನ ಮತ್ತು ನಿನ್ನ ನಡುವಿನ ಸಂಬಂಧ ಏನು ಅಂತ ಹೇಳ್ತಾರೆ. ಅನಾದಿ ಕಾಲದಿಂದ ಇದೆ ನನ್ನ ಮತ್ತು ಆತ್ಮಗಳ ನಡುವಿನ ಸಂಬಂಧ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಸೊ ಅದಾದಮೇಲೆ ಕರ್ಮಯೋಗ, ಧ್ಯಾನ ಯೋಗ, ಭಕ್ತಿ ಯೋಗದ ಅಧ್ಯಾಯಗಳು 10ನೇವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಏನೆಲ್ಲ ಭಗವಂತ ತಮ್ಮ ಐಶ್ವರ್ಯವನ್ನು ವಿವರಿಸುತ್ತಾರೆ, ಪರಿಶುದ್ಧ ಭಕ್ತಿಯನ್ನು ವಿವರಿಸುತ್ತಾರೆ. ಆಗ ಅರ್ಜುನನಿಗೆ ತಾನು ಯಾರು ಅನ್ನೋದು ಗೊತ್ತಾಗುತ್ತೆ. ಈಗ ವಿಶ್ವರೂಪವನ್ನು ನೋಡಿರುವಂಥ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ನೀನು ಯಾರು ಅಂತ. ಎಷ್ಟೊತ್ತವರೆಗೆ ಅವನಿಗೆ ಮೊದಲಿಗೆ ಅವನು ಯಾರು ಅಂತ ಗೊತ್ತಿರಲಿಲ್ಲ. ಈಗ ನೀನು ಯಾರು ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಯಾರು ಎಂದು ನೀನು ಹೇಳು, ಕೃಷ್ಣನ ಕಾಲರೂಪವನ್ನು ನೋಡಿ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಾಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ರಥೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಶು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲರನ್ನೂ ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಸೊ ನಾನು ಕಾಲನು, ಕಾಲೋಸ್ಮಿ ಅಂತ ಭಗವಂತ ಹೇಳ್ತಾರೆ. ನಾನು ಕಾಲನಾಗಿ ಕೂಡ ಬರುತ್ತೇನೆ. ಸೊ ಭಕ್ತರಿಗೆ ನಾನು ಪ್ರೀತಿಯ ಪ್ರಭುವಾಗಿ ಇರುತ್ತೇನೆ, ಅಭಕ್ತರಿಗೆ ನಾನು ಕಾಲನ ರೂಪದಲ್ಲಿ ಬರುತ್ತೇನೆ. ಭಕ್ತರಾದವರು ಭಕ್ತಿಯಿಂದ ಪ್ರತಿನಿತ್ಯ ನನಗೆ ನಮಸ್ಕಾರವನ್ನು ಮಾಡುತ್ತಾರೆ, ಸಾಷ್ಟಾಂಗ ನಮಸ್ಕಾರವನ್ನು. ಅಭಕ್ತರಾದವರು ನನ್ನ ಇರುವಿಕೆಯನ್ನೇ ಅಲ್ಲಗಳೆಯುತ್ತಾರೆ. ಆದರೆ ಕೊನೆಗೊಂದು ಬಾರಿ ಅವರು ದೀರ್ಘದಂಡ ಪ್ರಣಾಮವನ್ನು ಮಾಡುತ್ತಾರೆ, ಅಲ್ಲಿಂದ ಮೇಲಕ್ಕೆ ಏಳುವುದೇ ಇಲ್ಲ. ಅಂದರೆ ನಾನು ಮೃತ್ಯು ರೂಪದಲ್ಲಿ ಬರುತ್ತೇನೆ ಅವರಿಗೆ ಅಂತ ಭಗವಂತ ಹೇಳ್ತಾರೆ. ಸೊ ಆದ್ದರಿಂದ ಭಕ್ತರಾಗಲಿ ಅಭಕ್ತರಾಗಲಿ ಭಗವಂತನ ಇರುವಿಕೆಯನ್ನು ಒಪ್ಪಿಕೊಳ್ಳಲೇಬೇಕು. ಭಕ್ತರು ಭಗವಂತನನ್ನು ಅಂದರೆ ಭಕ್ತಿ ಮಾಡಿ ಪ್ರೀತಿಯಿಂದ ಸೇವೆ ಮಾಡೋದರ ಮೂಲಕ ಒಪ್ಪಿಕೊಂಡ್ರೆ, ಅಭಕ್ತರು ಮೃತ್ಯುವಿನ ರೂಪದಲ್ಲಾದರೂ ಒಪ್ಪಿಕೊಳ್ಳಲೇಬೇಕು. ಭಗವಂತ ಮೃತ್ಯುವಾಗಿ ಕೂಡ ಬರುತ್ತಾರೆ ಅಂತ ಅವರು ಹೇಳ್ತಾರೆ. ಸೊ ಮೃತ್ಯು ಅನ್ನುವಂಥದ್ದು ಅಂದರೆ ಈಗ ಕಾಲೋಸ್ಮಿ, ಕಾಲ ಎಲ್ಲರನ್ನ ಅಲ್ವಾ, ಕಾಲ ಬಲಿ ತೆಗೆದುಕೊಳ್ಳುತ್ತದೆ. ಸಾವು ಅನ್ನುವಂಥದ್ದು ಎಲ್ಲರಿಗೂ ಬಂದೇ ಬರುತ್ತದೆ. ಎಂತೆಂಥವರೇ ಆಗಲಿ, ಅಂತ ಹಿಟ್ಲರ್ ಆಗಲಿ ಅಥವಾ ಅಲೆಕ್ಸಾಂಡರ್ ಆಗಲಿ, ಎಂಥವರೇ ಆಗಲಿ, ಕಾಲ ಅನ್ನುವಂಥದ್ದು, ಕಾಲದ ಚಕ್ರಕ್ಕೆ ಎಲ್ಲರೂ ಬಲಿ ಆಗಲೇಬೇಕಲ್ವಾ. ಸಾವು ಅನ್ನುವಂಥದ್ದು ಎಲ್ಲರಿಗೂ ಬಂದೇ ಬರುತ್ತೆ. ಒಬ್ಬ ಬ್ರಾಜಿಲ್ನ ಮಾಜಿ ಅಧ್ಯಕ್ಷನಾಗಿದ್ದ, ಟ್ರಾನ್ಸ್ಗೆಜರ್ ನೆವಾಸ್ ಅಂತ ಅವನ ಹೆಸರು. ಅವನು ಚುನಾವಣೆಗೆ ಅವನು ನಿಂತಿರ್ತಾನೆ. ರಾಷ್ಟ್ರಾಧ್ಯಕ್ಷರಾಗಬೇಕನ್ನುವಂಥ ಇಚ್ಛೆ ಅವನಿಗಿರುತ್ತೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವನು ಏನು ಹೇಳ್ತಾನೆ, ಈ ಬಾರಿ ನಾನು ರಾಷ್ಟ್ರಾಧ್ಯಕ್ಷನಾಗುವುದನ್ನು ದೇವರು ಕೂಡ ತಪ್ಪಿಸಲಿಕ್ಕೆ ಆಗೋದಿಲ್ಲ ಅಂತ ಅವನು ಹೇಳ್ತಾನೆ. ಸೊ ಎಲ್ಲರೂ ತುಂಬ ಅವನ್ನ ಹೊಗಳ್ತಾರೆ. ಎಂಥ ಆತ್ಮವಿಶ್ವಾಸ ಇವನಿಗೆ, ಇವನೇ ವಿಜಯಿಯಾಗಲಿದ್ದಾನೆ ಅನ್ನುವಂಥ ಆತ್ಮವಿಶ್ವಾಸ ಅಂತ ಎಲ್ಲರೂ ಹಾಗೆ ಅವನನ್ನು ಅಂದರೆ ಹೊಗಳ್ತಾ ಇರ್ತಾರೆ. ಕೊನೆಗೆ ಚುನಾವಣೆ ಎಲ್ಲ ಮುಗಿಯಿತು, ಅದರ ಫಲಿತಾಂಶ ಕೂಡ ಬಂತು. ಅವನು ಹೇಳಿದ ಹಾಗೆ ಅವನು ಮೆಜಾರಿಟಿಯಿಂದ ವಿನ್ ಆಗ್ತಾನೆ, ಬಹುಮತವನ್ನು ಗಳಿಸ್ತಾನೆ. ಒಂದು 70-80% ಬಹುಮತ ಏನೋ ಗಳಿಸ್ತಾನೆ ಅವನು. ಎಸ್, ಇವನು ನುಡಿದಂತೆ ನಡೆದು ತೋರಿಸಿದ. ಇನ್ನು ಇವನು ರಾಷ್ಟ್ರಾಧ್ಯಕ್ಷನಾಗುವುದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಮಾತಾಡಿಕೊಂಡ್ರು. ಅದ್ಧೂರಿಯಾದ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ. ಇನ್ನೇನು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನುವಷ್ಟರಲ್ಲಿ ಅವನು ಸಾವನ್ನಪ್ಪುತ್ತಾನೆ. ಏನು ಹೇಳಿದ್ದ ಅವನು? ದೇವರಿಗೆ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನಾನು ರಾಷ್ಟ್ರಾಧ್ಯಕ್ಷರಾಗುವುದನ್ನು ಅಂತ ಹೇಳಿದ್ದ ಅಲ್ವಾ. ದೇವರು ತಪ್ಪಿಸಿದ್ರು ತಾನೆ. ಸೊ ಈಗ ಇಲ್ಲಿ ಅವನು ಹಾಗೆ ಹೇಳಿದ ಅಂಥೇಳಿ ದೇವರು ಅದನ್ನು ತಪ್ಪಿಸಿದ್ರು, ಮೃತ್ಯು ಅವನಿಗೆ ಉಂಟಾಯಿತು ಅಂತೇಳಿ ಅಲ್ಲ. ಯಾವ ಕ್ಷಣದಲ್ಲಿ ತನ್ನ ಮೃತ್ಯು ಉಂಟಾಗಲಿದೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಮೃತ್ಯುವಿನ ರೂಪದಲ್ಲಾದರೂ ದೇವರು ಬಂದೇ ಬರುತ್ತಾರೆ ಅಲ್ವಾ. ನಮಗೆ ಗೊತ್ತಿಲ್ಲ, ನಾವು ಎಂತೆಂಥದ್ದೋ ಪ್ಲ್ಯಾನ್ಗಳನ್ನು ಮಾಡ್ತೀವಿ ನಮ್ಮ ಜೀವನದಲ್ಲಿ. ಮೃತ್ಯು ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಹೀಗೆ ಕಾಲನ ರೂಪದಲ್ಲಿ ಕೂಡ ಭಗವಂತ ಬರ್ತಾರೆ
ಅನ್ನೋದನ್ನು ಅವರು ಹೇಳ್ತಾರೆ. ಈಗ ಭಗವಂತನ ಅಂದರೆ ಭಗವಂತ ಇಲ್ಲಿ ವಿಶ್ವರೂಪವನ್ನು ತೋರಿಸುವುದರ ಮೂಲಕ ತಾನು ದೇವೋತ್ತಮ ಪರಮಪುರುಷ ಅನ್ನುವುದನ್ನು ಅವರು ಸಾಬೀತುಪಡಿಸಿದರು. ಸೊ ಕೆಲವರು ಏನು ತಿಳ್ಕೊಳ್ತಾರೆ, ಕೃಷ್ಣನ ಈ ಲೀಲೆಗಳನ್ನು ಒಂದು ಸಾಮಾನ್ಯ ಅಂತ ತಿಳಿದುಕೊಳ್ಳುತ್ತಾರೆ, ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ. ನಮ್ಮ ಕಾರ್ಯಚಟುವಟಿಕೆಗಳನ್ನು ಕೃಷ್ಣನ ಕಾರ್ಯಚಟುವಟಿಕೆಗಳ ಜೊತೆ ಹೋಲಿಸಿಕೊಳ್ಳುತ್ತಾರೆ, ತಮ್ಮ ಕಾರ್ಯಚಟುವಟಿಕೆಗಳನ್ನು ಮನುಷ್ಯರು. ಸೊ ಕೆಲವರು ತಮ್ಮನ್ನು ತಾವು ದೇವರು ಅಂತ ಹೇಳುವವರು ಕೂಡ ಇದ್ದಾರೆ ಈ ಕಲಿಯುಗದಲ್ಲಿ ಅಲ್ವಾ. ತಮ್ಮನ್ನು ತಾವು ದೇವರು ಅಂತ ಹೇಳಿಕೊಳ್ಳುವವರಿಗೆ ಏನು ಕಡಿಮೆ ಇಲ್ಲ ಈ ಕಲಿಯುಗದಲ್ಲಿ. ಎಲ್ಲಿಯವರೆಗೆ ಮೋಸ ಹೋಗುವವರು ಇರುತ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಕೂಡ ಇರುತ್ತಾರೆ. ಯಾರು ತಮ್ಮನ್ನು ತಾವು ದೇವರು ಅಂತ ಹೇಳ್ತಾರಲ್ಲ ಅವರಿಗೆ ಒಂದೇ ಒಂದು ಪರೀಕ್ಷೆ, ನಿನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ನೀನು ದೇವರು ಅಂತೇಳಿ, ನೀನು ವಿಶ್ವರೂಪವನ್ನು ತೋರಿಸು. ಕೃಷ್ಣ ಭಗವದ್ಗೀತೆಯ ಉದ್ದಕ್ಕೂ ಅವರು ಹೇಳ್ತಾರೆ ತಾನು ದೇವೋತ್ತಮ ಪರಮಪುರುಷ ಅಂತೇಳಿ. 11ನೇ ಅಧ್ಯಾಯದಲ್ಲಿ ಅವರು ತೋರಿಸಿಬಿಡುತ್ತಾರೆ ವಿಶ್ವರೂಪವನ್ನು ಅರ್ಜುನನಿಗೆ, ಸಾಬೀತುಪಡಿಸುತ್ತಾರೆ ನಾನು ದೇವೋತ್ತಮ ಪರಮಪುರುಷ, ಎಲ್ಲವೂ ನನ್ನ ವಿಸ್ತರಣೆ ಅನ್ನೋದನ್ನು ಅವರು ಸಾಬೀತುಪಡಿಸುತ್ತಾರೆ ಅಲ್ವಾ. ಈಗ ತುಂಬ ಜನ ಈಗ ಕೃಷ್ಣನ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಕೂಡ ಮಾಡ್ತೀವಿ ಕೃಷ್ಣನ ಥರ ಅಂತೇಳಿ ಮಾಡುವವರು. ಕೃಷ್ಣ ಗೋಪಿಯರೊಂದಿಗೆ ರಾಸ ನೃತ್ಯವನ್ನು ಮಾಡಿದರು, ನಾವು ಕೂಡ ಮಾಡ್ತೀವಿ ಅಂತೇಳಿ ಹೇಳುವವರು ತುಂಬ ಜನ ಇದ್ದಾರೆ, ಕೃಷ್ಣನ ಥರ ನಾವು ಮಾಡ್ತೀವಿ ಅಂತೇಳಿ. ಒಬ್ಬ ಬಿಶ್ವಕ್ಸೇನ್ ಅನ್ನುವಂಥವನೊಬ್ಬ ಇದ್ದ ಒರಿಸ್ಸಾದಲ್ಲಿ, 100 ವರ್ಷಗಳ ಹಿಂದಿನ ಕಥೆ ಇದು. ತನ್ನನ್ನು ತಾನು ಕೃಷ್ಣನ ಅವತಾರ, ತಾನೇ ಕೃಷ್ಣ ತಾನೇ ವಿಷ್ಣು ಅಂತೆಲ್ಲ ಅವನು ಹೇಳ್ತಾ ಇದ್ದ. ಅವನಿಗೆ ಸಾವಿರಾರು ಜನ ಅನುಯಾಯಿಗಳಿದ್ದರು, ಅವನನ್ನು ನಂಬುವವರು ಕೂಡ ಇದ್ದರು ಅವನ ಆ ಥರ ಹೇಳುವಾಗ. ಅವನು ಯಾವ ಥರ ಜನರನ್ನ ಮೋಸ ಮಾಡ್ತಾ ಇದ್ದ ಅಂದರೆ ಏನೇನೋ ಹೇಳ್ತಾ ಇದ್ದ. ಕೆಲವೊಂದು ಅವನಿಗೆ ಸ್ವಲ್ಪ ಸಿದ್ಧಿಯನ್ನು ಅವನು ಪಡೆದಿದ್ದ, ಆ ಸಿದ್ಧಿಯನ್ನೇ ನೋಡಿ ಅವನನ್ನು ದೇವರು ಅಂತ ತಿಳ್ಕೊಂಡಿದ್ರು ಜನರು. ಅವನು ಒಂದು ದಿವಸ ಹೇಳ್ತಾನೆ, ರಾಸ ಪೂರ್ಣಿಮೆಯ ದಿವಸ, ಅಂದರೆ ಹುಣ್ಣಿಮೆಯ ದಿವಸ ನಾನು ಕೃಷ್ಣ ಹೇಗೆ ಗೋಪಿಯರೊಂದಿಗೆ ನೃತ್ಯ ಮಾಡಿದರು, ನಾನು ಕೂಡ ಹಾಗೆ ಯುವತಿಯರ ಜೊತೆ ನೃತ್ಯ ಮಾಡುತ್ತೇನೆ, ನಿಮ್ಮ ಮನೆಯಲ್ಲಿರುವ ಎಲ್ಲ ಯುವತಿಯರನ್ನು ಕಳಿಸಿ ಅಂತ ಅವನು ಎಲ್ಲ ತನ್ನ ಅನುಯಾಯಿಗಳಿಗೆ ಹೇಳುತ್ತಾನೆ. ಮೂರ್ಖ ಜನರು ಅದನ್ನು ಒಪ್ಪಿಕೊಳ್ಳುತ್ತಾರೆ. ಸೊ ಎಲ್ಲ ರೀತಿಯ ತಯಾರಿಯನ್ನು ಅವನು ಮಾಡುತ್ತಾನೆ, ಯುವತಿಯರ ಜೊತೆ ನಾನು ರಾಸ ನೃತ್ಯ ಮಾಡ್ತಾನೆ ಕೃಷ್ಣನ ಥರ ಅಂತೇಳಿ. ಅದಾದಮೇಲೆ ಗೊತ್ತಾಗುತ್ತೆ ಸರ್ಕಾರಕ್ಕೆ, ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಭಕ್ತಿ ವಿನೋದ್ ಠಾಕೂರ್ ಅನ್ನುವಂಥವ್ರು, ಅವರು ಮ್ಯಾಜಿಸ್ಟ್ರೇಟ್ ಆಗಿರುತ್ತಾರೆ ಆ ಸಮಯದಲ್ಲಿ. ಸೊ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ಹೋಗಿ ಅವನನ್ನು ಅರೆಸ್ಟ್ ಮಾಡಿಸಲಾಗುತ್ತದೆ. ಆವಾಗ ಅವರು ಹೇಳ್ತಾರೆ ಅವನ ಹತ್ರ, ಒಪ್ಪಿಕೊಂಡು ಬಿಡು ನೀನು ದೇವರಲ್ಲ ಅನ್ನೋದನ್ನು, ಯಾಕೆ ನಿನಗೆ ನೀನು ಮೋಸ ಮಾಡ್ಕೊಳ್ತಾ ಇದೆಯಾ, ಜನರಿಗೆ ಕೂಡ ನೀನು ಮೋಸ ಮಾಡ್ತಾ ಇದೆಯಾ, ನೀನು ಒಪ್ಪಿಕೊಂಡ್ರೆ ನಾನು ನಿನ್ನನ್ನು ಈಗಲೇ ಬಿಡುಗಡೆ ಮಾಡ್ತೇನೆ ನಿನ್ನನ್ನು ಜೈಲಿನಿಂದ, ಸುಮ್ಮನೆ ಯಾಕೆ ಜನರನ್ನು ಮೋಸ ಮಾಡ್ತೇನೆ ಅಂತೇಳಿ. ಅವನು ಒಪ್ಪಿಕೊಳ್ಳೋದೇ ಇಲ್ಲ ಅಂಥೇಳಿ. ಸೊ ಅವನನ್ನು ಜೈಲಿಗೆ ಹಾಕಿದ್ದಕ್ಕೆ ಪ್ರತಿಭಟಿಸಲಿಕ್ಕೆ ತುಂಬ ಜನ ಬಂದಿದ್ರು. ಸೊ ಹೀಗೆ ಅದಾದಮೇಲೆ ಸ್ವಲ್ಪ ದಿವಸದ ನಂತರ ಅವನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾನೆ ಜೈಲಿನಲ್ಲಿ, ತನ್ನನ್ನು ತಾನು ದೇವರು ಅಂದ್ಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾನೆ. ಸೊ ಹೀಗೆ ತಮ್ಮನ್ನು ತಾವು ದೇವರು ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ ಕಲಿಯುಗದಲ್ಲಿ ಅಲ್ವಾ. ಡೈರೆಕ್ಟ್ ಆಗಿ ರಾಸ ನೃತ್ಯಕ್ಕೆ ಹೋಗ್ತಾರೆ ಜನರು. ಅದಕ್ಕಿಂತ ಮುಂಚೆ ಕೃಷ್ಣ ಬಾಲಲೀಲೆಗಳನ್ನು ಮಾಡಿದ್ದ ಅಲ್ವಾ ತನ್ನ ಬಾಲ್ಯದಲ್ಲಿ, ಅದನ್ನು ಕೂಡ ಇವರು ಮಾಡಿ ತೋರಿಸ್ಬೇಕು ತಾನೆ. 6 ದಿವಸದ ಬಾಲಕನಾಗಿದ್ದಾಗ ಪೂತನಳ ವಧೆಯನ್ನು ಮಾಡಿದ ಕೃಷ್ಣ. 7 ವರ್ಷದ ಬಾಲಕನಾಗಿದ್ದಾಗ ತನ್ನ ಎಡಗೈಯ ಕಿರು ಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದ 7 ದಿವಸಗಳ 7 ರಾತ್ರಿಗಳ ಕಾಲ ಕಂಸ ಕಳಿಸ್ತಾ ಇದ್ದಂಥ ಹಲವಾರು ರಾಕ್ಷಸರನ್ನ ಪುಟ್ಟ ಬಾಲಕ ಟಾಯ್ಸ್ ಜೊತೆ ಆಟ ಆಡೋ ಥರ ಅವನು ಸಂಹಾರ ಮಾಡ್ತಾ ಇದ್ದ. ಕಳಿಂಗ ಮರ್ದನವನ್ನ ಮಾಡಿದ ಕೃಷ್ಣ ತನ್ನ ಗುರುವಿನ ಪುತ್ರ, ಸತ್ತಿರುವಂಥ ತನ್ನ ಗುರುವಿನ ಪುತ್ರನನ್ನ ಬದುಕಿಸಿ ಕರೆ ತಂದ. ವಿಶ್ವರೂಪವನ್ನ ತೋರಿಸಿದ್ರು ಕೃಷ್ಣ. ಈ ಎಲ್ಲ ರೀತಿಯಲ್ಲಿ ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನ ಸಾಬೀತುಪಡಿಸಿದ್ರು ಕೃಷ್ಣ, ತಾವು ಹೇಳಿದ್ದೆಲ್ಲ ನಿಜ ಅಂತೇಳಿ. ಸೊ ಅದೇ ಥರ ಯಾರಾದರೂ ದೇವರು ಅಂತ ಹೇಳಿದ್ರೆ ಅವರು ಕೂಡ ಇದನ್ನ ಸಾಬೀತುಪಡಿಸಬೇಕು. ತಾಯಿಗೆ ಬಾಯಿಯಲ್ಲಿ ಜಗವನ್ನ ತೋರಿದ ಕೃಷ್ಣ. ಸೊ 16,000 ನಾರಿಯರ ಜೊತೆ ಕೃಷ್ಣ ಯಾಕೆ ನೃತ್ಯವನ್ನ ಮಾಡುತ್ತಾರೆ? ಸೊ ಅದು ನಾವು ಅದನ್ನ ತಿಳಿದುಕೊಂಡಿದ್ದೀವಿ. ಗೋಪಿಯರು ಬೇರೆ ಯಾರು ಅಲ್ಲ, ಎಷ್ಟೋ ಜನ್ಮಗಳ ತಪಸ್ಸಿನ ಫಲ. ಕೃಷ್ಣನ ಜೊತೆ ಮಾಧುರ್ಯ ಭಾವದಲ್ಲಿ ಸ್ಪಂದಿಸೋದಕ್ಕಿಂತ ಋಷಿಮುನಿಗಳು ಗೋಪಿಯರಾಗಿ ಬಂದಿದ್ದಾರೆ. ಹೀಗೆ ಕೃಷ್ಣ ತಾನು ವೃಂದಾವನದಲ್ಲಿ ಇದ್ದಾಗ ಸಖನಾಗಿ, ಪುತ್ರನಾಗಿ, ಪತಿಯಾಗಿ, ಪ್ರೇಮಿಯಾಗಿ, ಪ್ರಭುವಾಗಿ ಎಲ್ಲರ ಭಕ್ತಿಗೆ ಅವರು ಕೃಷ್ಣ ಸ್ಪಂದಿಸಿದ್ರು. ಆದರೆ ಜನರಿಗೆ ಇದು ಅರ್ಥವಾಗುವುದಿಲ್ಲ. ಸೊ ಭಗವಂತನ ಕಾರ್ಯಚಟುವಟಿಕೆಗಳನ್ನು ತಮ್ಮ ಕಾರ್ಯಚಟುವಟಿಕೆಗಳ ಜೊತೆ ಹೋಲಿಸಿಕೊಳ್ಳದೆ ನಾವು ಮಾಡಿಕೊಳ್ಳುವಂಥ ತಪ್ಪು. ಯಾವತ್ತು
ಭಗವಂತನ ಜೊತೆ ಸ್ಪರ್ಧೆಗಿಳಿಯುವಂಥ ಪ್ರಯತ್ನ ಬೇಡ. ಅರ್ಜುನನ ಹೆಜ್ಜೆಯನ್ನ ನಾವು ಅನುಸರಿಸಿದಾಗ ಭಗವಂತನ ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ಭಗವಂತ ಶಾಶ್ವತವಾಗಿ ಪರಮ ಪ್ರಭುವಾಗಿ ಇರುತ್ತಾರೆ. ನಾವು ಶಾಶ್ವತವಾಗಿ ಅವರ ಸೇವಕರಾಗಿಯೇ ಇರುತ್ತೇವೆ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬಹುದು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯ್ಯೇವ ಯೇತಿ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚೀನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಸೊ ಭಗವಂತ ಹೇಳ್ತಾರೆ ಅರ್ಜುನನಿಗೆ, ಅರ್ಜುನ ಯುದ್ಧ ಮಾಡಿ ಕೀರ್ತಿಯನ್ನ ಪಡೆ ಅಂತೇಳಿ. ತನ್ನ ಭಕ್ತರಿಗೆ ಕೀರ್ತಿಯನ್ನ ಕೊಡುವುದರಲ್ಲಿ ಯಾವಾಗಲೂ ಭಗವಂತ ಮುಂದಿರುತ್ತಾರೆ. ನಾವು ನೋಡ್ಬೋದು, ಭಗವಂತ ಭಗವದ್ಗೀತೆಯ ಉದ್ದಕ್ಕೂ ಅರ್ಜುನನಿಗೆ ಏನು ಹೇಳ್ತಾರೆ? ನೀನು ಯುದ್ಧವನ್ನ ಮಾಡು, ಪ್ರಯತ್ನವನ್ನ ಮಾಡು, ಯುದ್ಧವನ್ನ ಮಾಡು ಅಂತ ಹೇಳ್ತಾರೆ. ನೀನು ಗೆದ್ದು ನನಗೆ ತೋರಿಸು ಅಂತ ಅವ್ರು ಹೇಳ್ತಾ ಇಲ್ಲ, ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ನೀನು ಪ್ರಯತ್ನ ಪಡು ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಈ ಐಹಿಕ ಪ್ರಪಂಚದಲ್ಲಿ ಗೆದ್ದವರ ಬಗ್ಗೆ ಜನರು ಮಾತನಾಡ್ತಾರೆ, ಸೋತವರ ಬಗ್ಗೆ ಯಾರು ಏನು ಹೇಳುವುದೇ ಇಲ್ಲ. ಎಲ್ಲರೂ ಗೆದ್ದವರನ್ನ ಹೊಗಳುತ್ತಾರೆ. ನಿಜವಾಗಿ ನೋಡಲು ಹೋದರೆ ನಾವು ಗೆದ್ದವರಿಗಿಂತ ಸೋತವರಿಂದ ನಾವು ಕಲಿತುಕೊಳ್ಳುವಂಥ ಪಾಠ ತುಂಬಾನೇ ಇರುತ್ತದೆ. ಗೆದ್ದವರಿಗೆ ಒಂದೇ ವಿವರಣೆ, ನಾವು ಗೆದ್ವು ಅಂಥೇಳಿ. ಸೋತವರಿಗೆ ಹಲವಾರು ಕಾರಣಗಳು ಯಾಕೆ ನಾವು ಸೋತು. ಸೋತವರಿಂದ ನಾವು ಕಲಿತುಕೊಳ್ಳುವಂಥ ಪಾಠಗಳು ತುಂಬಾನೇ ಇರುತ್ತದೆ. ಆದರೂ ಕೂಡ ಜನರಿಗೆ ಗೆದ್ದವರು ಮಾತ್ರ ಬೇಕು. ಇಲ್ಲಿ ಗೆಲುವನ್ನು ಮಾತ್ರ ಬಯಸುತ್ತಾರೆ ಎಲ್ಲರೂ ಕೂಡ. ಮತ್ತೆ ಏನೇ ಮಾಡಿದ್ರು ಅದರ ಫಲಿತಾಂಶದ ಮೇಲೆ ಎಲ್ಲರಿಗೂ ಒಂದು ಆಸಕ್ತಿ. ಆದರೆ ಆಧ್ಯಾತ್ಮಿಕ ಜೀವನ ಹಾಗಲ್ಲ. ನಿನ್ನ ಪ್ರಯತ್ನಕ್ಕೆ ಕೂಡ ಅಲ್ಲಿ ಫಲ ಉಂಟು. ನೀನು ಪ್ರಯತ್ನವನ್ನ ಪಟ್ಟರೆ ಕೂಡ ನಿನಗೆ ಅಲ್ಲಿ ಮಾರ್ಕ್ಸ್ ಸಿಗುತ್ತೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ಹೇಗಿದ್ರೂ ಫಲ ನಮ್ಮ ಕೈಯಲ್ಲಿ ಇಲ್ಲ, ಅದು ಭಗವಂತನ ಕೈಯಲ್ಲಿದೆ. ಪ್ರಯತ್ನ ಮಾತ್ರ ನಮ್ಮ ಕೈಯಲ್ಲಿದೆ. ಆದುದರಿಂದ ಅರ್ಜುನನಿಗೆ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂಥದ್ದೇನು? ನೀನು ಪ್ರಯತ್ನ ಪಡು, ನೀನು ಯುದ್ಧ ಮಾಡು, ವಿಜಯ ನಿನ್ನ ಕೈಯಲ್ಲಿ ಇಲ್ಲ, ನೀನು ನಿಮಿತ್ತ ಮಾತ್ರ. ಯಾಕಂದ್ರೆ ವಿಜಯ ನನ್ನ ಕೈಯಲ್ಲಿದೆ. ಏನ್ ಮಾಡ್ಬೇಕನ್ನೋದು ನನಗೆ ಗೊತ್ತಿದೆ. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ನಾನು ಡಿಸೈಡ್ ಮಾಡಿಯಾಗಿದ್ದೆ ಅವರನ್ನೆಲ್ಲ ಕೊಲ್ಬೇಕು ಅಂತೇಳಿ. ಅರ್ಜುನ, ನೀನು ನಿಮಿತ್ತ ಮಾತ್ರ. ನೀನು ಯುದ್ಧ ಮಾಡ್ತೀಯೋ ಬಿಡ್ತೀಯೋ, ನಾನು ಮಾತ್ರ, ನೀನಲ್ಲದಿದ್ರೆ ಬೇರೆಯವರನ್ನಾದ್ರೂ ನಿಲ್ಲಿಸಿ ಆದರೂ ಯುದ್ಧ ಮಾಡಿಸುವಂತ ಆ ಒಂದು ಇದು ನನಗೆ ಇದೆ. ಆದ್ರಿಂದ ಸವ್ಯಸಾಚಿ ನೀನು, ಸವ್ಯಸಾಚಿಯಾದರೂ ನೀನು ನಿಮಿತ್ತ ಮಾತ್ರ ಅನ್ನೋದನ್ನ ನೀನು ತಿಳಿದುಕೋ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಯುದ್ಧ ಮಾಡಿ ನೀನು ಕೀರ್ತಿಯನ್ನ ಪಡೆ ಅಂತ ಅವರು ಹೇಳ್ತಾರೆ ಅಲ್ವಾ? ಭಗವಂತ ತನ್ನ ಭಕ್ತರಿಗೆ ಕೀರ್ತಿಯನ್ನ ಕೊಡುತ್ತಾರೆ. ಕುರುಕ್ಷೇತ್ರ ಯುದ್ಧವೆಲ್ಲ ಮುಗಿದ ಮೇಲೆ ಕೃಷ್ಣ ಅವರೇನೂ ಆ ರಾಜ್ಯವನ್ನ ಅಂದ್ರೆ ಅಧಿಕಾರವನ್ನ ವಹಿಸಿಕೊಳ್ಳಿಲ್ಲ, ಪಾಂಡವರಿಗೆ ಕೊಟ್ಟರು. ಕೀರ್ತಿಯನ್ನ ಕೂಡ ಪಾಂಡವರಿಗೆ ಕೊಟ್ಟರು. ಶ್ರೀರಾಮಚಂದ್ರ ಹನುಮಾನ್ನ ಲಂಕೆಗೆ ಕಳಿಸುವಾಗ ಹನುಮಾನಿಗೆ ಅವರು ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹವನ್ನ ನೀಡಿದ್ರು, ಹುರಿದುಂಬಿಸಿದ್ರು, ಆಶೀರ್ವಾದ ಮಾಡಿ ಕಳಿಸಿದ್ರು. ನೀನು ಸಾಗರವನ್ನ ದಾಟಬಲ್ಲೆ, ಲಂಕೆಗೆ ನೀನು ಹೋಗಬಲ್ಲೆ ಅಂತೇಳಿ. ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಹನುಮಾನ್ ಸಾಗರವನ್ನ ದಾಟಿ ಲಂಕೆಗೆ ಹೋದ. ಆದರೆ ತಾನು ಲಂಕೆಗೆ ಹೋಗುವಾಗ ಭಗವಂತ ಸೇತುವೆಯನ್ನ ಕಟ್ಟಿಸಿದ್ರು. ಯಾಕೆ ಶ್ರೀರಾಮಚಂದ್ರನಿಗೆ ಸಾಧ್ಯವಿಲ್ವಾ? ಒಂದು ಇದರಲ್ಲಿ ಲಂಕೆಗೆ ಹೋಗೋದಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ತನ್ನ ಭಕ್ತನು ಮಹಿಮನು, ಅವನು ಕೀರ್ತಿವಂತನಾಗಲಿ ಅನ್ನುವಂಥ ಕಾರಣ ಒಂದು. ಇನ್ನೊಂದೇನೆಂದ್ರೆ ಸೇತುವೆಯನ್ನು ಕಟ್ಟುವುದರ ಮೂಲಕ ಕಪಿಗಳು ಅಂದ್ರೆ ಸೇವೆಯನ್ನ ಮಾಡುವಂಥ ಅವಕಾಶ ಅವರಿಗೆ ಸಿಗುತ್ತದೆ. ಅವರು ನನ್ನ ಜೊತೆ ಇನ್ನೂ ಅಂದ್ರೆ ನಿಕಟವಾದ ಒಂದು ಸಂಬಂಧವನ್ನು ಅವರು ಹೊಂದಲಿ ಸೇವೆಯನ್ನು ಮಾಡೋದ್ರ ಮೂಲಕ ಅಂತ. ನಾವು ಯಾರ್ದಾದ್ರೂ ಸೇವೆಯನ್ನ ಮಾಡಿದಾಗ ನಮ್ಮ ಮತ್ತು ಅವರ ನಡುವಿನ ಸಂಬಂಧ ವೃದ್ಧಿಯಾಗುತ್ತೆ. ಅದೇ ತರ ಭಗವಂತನ ಸೇವೆ ಮಾಡಿದಾಗ ಕೂಡ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಅದು ವೃದ್ಧಿಯಾಗುತ್ತೆ. ಆದ್ರಿಂದ ಸೇವಾ ಅವಕಾಶವನ್ನ ಕೊಟ್ಟರು ಶ್ರೀರಾಮಚಂದ್ರ. ಸೊ ಹಾಗೆ ಭಗವಂತ ಎಲ್ಲರಿಗೂ ಕೀರ್ತಿಯನ್ನ ಕೊಡುತ್ತಾರೆ. ಅದೇ ರಾವಣನನ್ನ ಸೋಲಿಸಿ ಶ್ರೀರಾಮಚಂದ್ರ ತಾನೇ ಲಂಕೆಯನ್ನ ಇಟ್ಕೊಳ್ಳಿಲ್ಲ, ವಿಭೀಷಣನನ್ನ ರಾಜನನ್ನಾಗಿ ಮಾಡಿದ್ರು. ಹೀಗೆ ಭಗವಂತ ಕೀರ್ತಿಯನ್ನ ಕೊಡ್ತಾರೆ. ಉದಾಹರಣೆಗೆ ಈಗ ಜರಾಸಂಧನ ಒಂದು ವಿಷಯದಲ್ಲಿ ಭೀಮ, ಅರ್ಜುನ, ಕೃಷ್ಣ 3 ಜನ ಹೋಗ್ತಾರೆ ಜರಾಸಂಧನ ಬಳಿಗೆ. ಜರಾಸಂಧನ ಭೀಮನನ್ನ ಆರಿಸುತ್ತಾನೆ ಯುದ್ಧಕ್ಕೆ. ಸೊ ಭೀಮ ಮತ್ತು ಜರಾಸಂಧನ ನಡುವೆ ಯುದ್ಧ ನಡೀತಾ ಇದೆ.
ಎಷ್ಟು ಏನೇ ಪ್ರಯತ್ನ ಪಟ್ಟರು ಭೀಮನಿಗೆ ಜರಾಸಂಧನನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವನ ದೇಹವನ್ನು ಸೀಳಿ 2 ಭಾಗಗಳನ್ನಾಗಿ ಮಾಡಿ ಆ ಕಡೆ ಈ ಕಡೆ ಅವನು ಬಿಸಾಕ್ತಾನೆ. ಮತ್ತೆ ಅದು ಒಂದುಗೂಡುತ್ತದೆ. ಜರಾಸಂಧನಿಗೆ ಒಂದು ವರದಾನವಿರುತ್ತದೆ. ಎಷ್ಟು ಬಾರಿ ಮಾಡಿದ್ರೂ ಇದೇ ಥರ ಒಂದಾಗ್ತಾ ಇದೆ. ಏನು ಮಾಡೋದು? ಭೀಮನಿಗೆ ಏನು ಮಾಡಬೇಕಂತ ತೋಚ್ತಾ ಇಲ್ಲ. ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ, ಭೀಮ ಜರಾಸಂಧನ ದೇಹವನ್ನು ಸೀಳಿ ಅದನ್ನು ಅವನು ತಲೆ ಮತ್ತು ಕಾಲು ಎಲ್ಲೆಲ್ಲಿ ಇದೆಯೋ ಅದನ್ನ ಹಾಗೆ ಬಿಸಾಕ್ತಾ ಇದ್ದಾನೆ. ಏನು ಮಾಡಬೇಕು? ಅವನು ಸೀಳಿ ಅದನ್ನು ತಲೆ ಕೆಳಗೆ ಕಾಲ ಮೇಲೆ ಮಾಡಿ ತಲೆ ಇರುವ ಭಾಗವನ್ನು ಈ ಕಡೆ, ಕಾಲಿರುವ ಭಾಗವನ್ನು ಈ ಕಡೆ ಹಾಕಿದಾಗ ಅದು ಮತ್ತೆ ಒಂದುಗೂಡುವುದಿಲ್ಲ ಅಂತ ಅವರು ಹೇಳ್ತಾರೆ ಅರ್ಜುನನಿಗೆ. ಅರ್ಜುನ ಅದನ್ನು ಸಂಜ್ಞೆ ಮಾಡೋದ್ರ ಮೂಲಕ ತಿಳಿಸುತ್ತಾನೆ, ಸೂಚಿಸುತ್ತಾನೆ ಭೀಮನಿಗೆ, ಈ ಥರ ಮಾಡಬೇಕು, ನೀನು ಸೀಳಿ ಹೀಗೆ ಹಾಕಬೇಕಂತೇಳಿ. ಭೀಮನಿಗೆ ಆವಾಗ ಅರಿವಾಗುತ್ತದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಮಾಡ್ತಾನೆ. ಅವನು ಜರಾಸಂಧನನ್ನು ಕೊಲ್ತಾನೆ. ಅವನು ಯಶಸ್ವಿ ಆಗ್ತಾನೆ. ಈಗ ಇಲ್ಲಿ ಭೀಮನ ಯಶಸ್ಸಿಗೆ ಕಾರಣ ಯಾರು? ಕೃಷ್ಣ. ಆದರೆ ಕೀರ್ತಿ ಯಾರಿಗೆ ಹೋಗಿದ್ದು? ಭೀಮನಿಗೆ. ಭೀಮ, ಅರ್ಜುನ, ಕೃಷ್ಣ 3 ಜನ ಮರಳಿ ಹೋಗ್ತಾ ಇದ್ದಾರೆ. ಈಗ ಯುಧಿಷ್ಠಿರ ಅಂದರೆ ತಮ್ಮ ಒಂದು ಆಸ್ಥಾನಕ್ಕೆ. ಯುಧಿಷ್ಠಿರನಿಗೆ ತುಂಬ ಸಂತೋಷವಾಗಿರುತ್ತದೆ. ಭೀಮ ವಿಜಯಿಯಾಗಿದ್ದಾನೆ, ಜರಾಸಂಧನಂಥ ರಾಕ್ಷಸನನ್ನು ಕೊಂದಿದ್ದಾನೆ. ಎಲ್ಲೆಡೆ ಭೀಮನ ಪ್ರಶಂಸೆ ಕೇಳಿ ಬರ್ತಾ ಇದೆ. ಒಂದು ಅದ್ಧೂರಿಯಾದ ಸ್ವಾಗತ ಒಂದು ಸಮಾರಂಭವನ್ನು ಏರ್ಪಡಿಸಲಾಗುತ್ತದೆ ಭೀಮನನ್ನು ಸ್ವಾಗತಿಸಲಿಕ್ಕೆ. ಆಗ ಕೃಷ್ಣ ಭೀಮನಿಗೆ ಹೇಳುತ್ತಾರೆ, ಭೀಮ, ಈ ವಿಜಯ ನಿನ್ನದು, ನೀನು ಮುಂದೆ ನಿಂತ್ಕೋ ಅಂತ ಹೇಳ್ತಾರೆ. ಅರ್ಜುನ, ನೀನು ಕೂಡ ನಿಂತ್ಕೋ ಅವನ ಜೊತೆ ಅಂತೇಳಿ ಕೃಷ್ಣ ತನಗೆ ಈ ವಿಷಯವೇ ಗೊತ್ತಿಲ್ಲ ಅನ್ನುವ ಥರ ಹಿಂದೆಯೇ ಸರಿದು ಬಿಡುತ್ತಾರೆ. ಸೊ ಕೀರ್ತಿ ಭೀಮನಿಗೆ ಸಲ್ಲಿತು. ಹೀಗೆ ಭಗವಂತ ತನ್ನ ಭಕ್ತರಿಗೆ ಕೀರ್ತಿಯನ್ನ ಕೊಡುತ್ತಾರೆ.